ಸಣ್ಣವಿದ್ದಾಗ ಒಂದ್ಸಲ ನನ್ನ ಪ್ಯಾಂಟ್ ಹರಿದಿತ್ತ. ನಮ್ಮ ಮಮ್ಮಿಗೆ ಹೇಳಿದ್ರೆ ಇನ್ನೇನ್ ದೀಪಾವಳಿ ಬಂತಾಳ ಕೊಡಿಸ್ಬಿಡ್ತೀನಿ. ಹೊಯ್ಕೊಂತ 3 ತಿಂಗಳಿಂದ ಅದ ಹರಿದಿರೋ ಪ್ಯಾಂಟ್ ನ ಹೊಲಿಗೆ ಹಾಕೊಂತ ಎಲ್ಲಾ ಫಂಕ್ಷನ್ಗೂ ಕರ್ಕೊಂಡ್ ತಿರುಗಾಡ್ತಿದ್ಲ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗ ಇದ್ಲ. ಈ ಲಕ್ಷ್ಮಿಗೂ ಸತಿ ಪೂಜೆ ದಿನ ರೋಡ್ಗೋಲ್ಡ ಹಾಕ್ತಾರ. ಲಕ್ಷ್ಮಿ ಅಂತೂ ಬಡವ್ರ ಮನೆಗ್ ಬರಂಗೇ ಇಲ್ಲ, ಹಂಗಾಗಿ ಇವ್ರ ಕಡೆ ಬಂಗಾರ ಇಲ್ಲ. ಆದ್ರೂ ಲಕ್ಷ್ಮಿಗೆ ಏನು ಕಡಿಮೆ ಮಾಡಿರಂಗಿಲ್ಲ. ಆದ್ರೆ ಆಕೆ ವರ್ಷ ಪೂರ್ತಿ ಅಂಬಾನಿ ಮನೆಗೆ ಕುಂತ್ಬಿಟ್ಟಿರ್ತಾಳ. ದೀಪಾವಳಿ ಅಮಾವಾಸ್ಯೆ ದಿವಸ ಅಂಬಾನಿ ಕಡೆಯಿಂದ ಜಸ್ಟ್ ಒಂದು ಸಣ್ಣ ಲೀವ್ ತಗೊಂಡ್ ಬರ್ತಾಳಕ್ಕೆ. ಡೋಂಟ್ ವರಿ ಮಗ, ಬಡವ್ರ ಮನೆಗೆ ಜಲ್ದಿ ವಿಸಿಟ್ ಕೊಟ್ಟ ಅರ್ಲಿ ಮಾರ್ನಿಂಗ್ ಜಲ್ದಿನ ಬಂದ್ಬಿಡ್ತೀನಿ, ತಲೆ ಕೆಡಿಸ್ಕೋಬೇಡ. ಒಂದು ಸಣ್ಣ ಕನ್ಫ್ಯೂಷನ್, ನಾವು ನೀ ಅಂಬಾನಿ ಲಕ್ಷ್ಮಿನ ರೊಕ್ಕ ಕೊಟ್ಟ ಖರೀದಿ ಮಾಡಿಬಿಟ್ಟನೆ ಅನ್ಸತ್ತೆ ತನಗ. ಎಲ್ಲಾರ ಮನ್ಯಾಗೂ ಗೋಡಂಬಿ ದ್ರಾಕ್ಷಿ ಇಂಥವು ಡ್ರೈ ಫ್ರೂಟ್ಸ್ ಎಲ್ಲ ಕಿಚನ್ ಒಳಗೆ ಸ್ಟಾಕ್ ಇದ್ರ ನಮ್ಮ ಮನ್ಯಾಗ ದೀಪಾವಳಿ ಹಬ್ಬಕ್ ತಗೊಂಡ್ಬರ್ತಿದ್ರ, ಅದು ಸ್ವೀಟ್ ಮಾಡಾಕ. ಅದ್ರಾಗೇನ್ರ ಒಂದ್ ತಿನ್ನಕ್ ತಗೊಂಡ್ವಿ ಅಂದ್ರ ನಮ್ಮ ಕಾಲ್ ಮರ್ಲಿ ಹೊಡಿತಿದ್ಲು. ಅಡಿಗೆಗೆ ಮಣ್ಣ್ ಹಾಕ್ಲನ 10 ರೂಪಾಯಿಗೆ 4 ಗೋಡಂಬಿ. ಪಟಾಕ್ಷಿ ಸರ ಅಂತೂ ಯಾವತ್ತೂ ಒಮ್ಮೆ ಹಿಂಗ ಹಚ್ಚಿ ಹಾರಿಸ್ಲೇ ಇಲ್ಲ, ಜಲ್ದಿ ಖಾಲಿ ಆಗ್ಬಿಡ್ತಾವ ಅಂತಂದು. ಆ ಪಟಾಕ್ಷಿ ಸರ ಬಿಚ್ಚಿ ಒಂದೊಂದು ಹಾರಿಸ್ತಿದ್ವಿ, ಕೊಡಿಸ್ತಿರ್ಲಿಲ್ಲ ಮನ್ಯಾಗ. ಎಂತ ವಿಚಿತ್ರ ಅಂದ್ರ ನಮಗ ಸಂಪತ್ತು ಗಳಿಸ್ಕೊಡುವಂತ ಲಕ್ಷ್ಮಿಗೆ ಸಾಲ ಮಾಡ್ಕೊಂಡ್ಬಂದ್ ಪೂಜೆ ಮಾಡ್ತೀವಿ. ಆ ಲಕ್ಷ್ಮಿ ಒಲಂಗಿಲ್ಲ, ನಮಗ್ ರೊಕ್ಕ ಬರಂಗಿಲ್ಲ. ಜೀವನ ಹರಿದ 12 ಆದ್ರೂ ನಾವು ದೀಪಾವಳಿ ಗ್ರ್ಯಾಂಡ್ ಆಗಿ ಆಚರಿಸೋದು ಮಾತ್ರ ಒಟ್ಟ ಬಿಡಂಗಿಲ್ಲ. ಹ್ಯಾಪಿ ದೀಪಾವಳಿ.